ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಬಳಿ ಇದ್ದ ಗಿಫ್ಟ್ ಸ್ಮರಣಿಕೆಗಳನ್ನ ಹರಾಜು ಹಾಕ್ತಿದ್ದಾರೆ. ದೆಹಲಿಯ ಮಾಡರ್ನ್ ಆರ್ಟ್ ನ್ಯಾಷನಲ್ ಗ್ಯಾಲರಿಯಲ್ಲಿ ಹರಾಜು ಹಾಕಲಾಗಿದೆ. ಸುಮಾರು 1800 ಉಡುಗೊರೆಗಳ ಪೈಕಿ 270 ವಸ್ತುಗಳು ಮಾರಾಟವಾಗಿದ್ದು, ಪೇಂಟಿಂಗ್ ಒಂದು 5 ಲಕ್ಷ ರೂಪಾಯಿಗೆ ಗರಿಷ್ಠ ಬಿಡ್ಡಿಂಗ್ ಪಡೆದುಕೊಂಡಿದೆ. ಮೋದಿಯವರ ಬಳಿ ಇರುವ ಪೇಂಟಿಂಗ್ಸ್, ಫೋಟೋ, ಫೇಟೆಗಳು, ಶಾಲುಗಳು, ಶಿಲ್ಪಗಳು ಸೇರಿದಂತೆ 1900 ವಸ್ತುಗಳನ್ನ ದೆಹಲಿಯಲ್ಲಿನ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ನಲ್ಲಿ ಹರಾಜು ಪ್ರಕ್ರಿಯೆಯನ್ನ ನಡೆಸಲಾಗಿದೆ. ಮಂಗಳವಾರದಿಂದ ಆನ್ಲೈನ್ ಹರಾಜು ನಡೆಯಲಿದೆ. ಜನವರಿ 31ರ ತನಕ ಹರಾಜು ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ. ಆಸಕ್ತರು ವೆಬ್ಸೈಟ್ ಮೂಲಕ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ವಸ್ತುಗಳನ್ನ ಖರೀದಿಸಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಬಳಿ ಇದ್ದ ಗಿಫ್ಟ್ ಸ್ಮರಣಿಕೆಗಳನ್ನ ಹರಾಜು ಹಾಕ್ತಿದ್ದಾರೆ. ದೆಹಲಿಯ ಮಾಡರ್ನ್ ಆರ್ಟ್ ನ್ಯಾಷನಲ್ ಗ್ಯಾಲರಿಯಲ್ಲಿ ಹರಾಜಿಗೆ ಸಿದ್ಧವಾಗಿರುವ ವಸ್ತುಗಳನ್ನ ಇರಿಸಲಾಗಿದೆ. ಪ್ರಧಾನಿ ಮೋದಿ ಅವರಿಗೆ ಸಿಕ್ಕಿರುವ ಉಡುಗೊರೆಗಳ ಪೈಕಿ ಮರದ ಬೈಕ್ಗೆ 40,000 ರೂಪಾಯಿ ಮೂಲ ಬೆಲೆ ಇತ್ತು. ಇದು ಕೂಡ 5 ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ. ಉಳಿದಂತೆ 10,000 ರೂಪಾಯಿ ಮೂಲ ಬೆಲೆಯ ಸ್ವರ್ಣ ಮಂದಿರ ಮಾದರಿಯ ಸ್ಮರಣಿಕೆಯು 3.5 ಲಕ್ಷ ರೂಪಾಯಿಗೆ ಬಿಕರಿಯಾಗಿದೆ. 2 ದಿನ ನಡೆದ ಹರಾಜಿನಲ್ಲಿ 270 ವಸ್ತುಗಳು ಬಿಕರಿಯಾಗಿವೆ. ರೈಲ್ವೆ ನಿಲ್ದಾಣದಲ್ಲಿ ಬ್ಯಾಗ್ ಹಿಡಿದು ನಿಂತಿರುವ ಮೋದಿ ಪೇಂಟಿಂಗ್ ಚಿತ್ರಕ್ಕೆ 50,000 ರೂಪಾಯಿ ಮೂಲ ಬೆಲೆ ನಿಗದಿಯಾಗಿತ್ತು. ಮೋದಿ ಅಭಿಮಾನಿಯೊಬ್ಬರು 5 ಲಕ್ಷ ರೂಪಾಯಿ ಬಿಡ್ ಮಾಡಿ ಚಿತ್ರವನ್ನ ಗಳಿಸಿದ್ದಾರೆ. 1,500 ರೂಪಾಯಿ ಮೂಲ ಬೆಲೆಯ ಅಷ್ಟಮಂಗಳ ಫೋಟೋ ಫ್ರೇಮ್ 28,000 ರೂಪಾಯಿಗೆ, 5,000 ರೂಪಾಯಿ ಬೆಲೆಯ ಲೋಹದ ಖಡ್ಗವೊಂದು 1 ಲಕ್ಷ ರೂಪಾಯಿಗೆ ಹಾಗೂ 5,000 ರೂಪಾಯಿ ಬೆಲೆಯ ಬಸವೇಶ್ವರ ಪುತ್ಥಳಿ 70,000 ರೂಪಾಯಿಗೆ ಮಾರಾಟವಾಗಿದೆ ಎಂದು ಪ್ರಧಾನಿ ಸಚಿವಾಲಯ ಮಾಹಿತಿಯನ್ನ ನೀಡಿದೆ. ಈ ಹರಾಜು ಪ್ರಕ್ರಿಯೆಯಿಂದ ಬರುವ ಮೊತ್ತವನ್ನ ನಮಾಮಿ ಗಂಗಾ ಯೋಜನೆಗೆ ಬಳಸಲಾಗುತ್ತದೆ.